ಪ್ರೀತಿಯ ವೀಕ್ಷಕರು ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ. ಓಕೆ, ಇವತ್ತಿನ ಟಾಪಿಕ್ ಏನು ಗೊತ್ತಾ? ಒಣಕೆಮ್ಮಲು. ಏನು 10 ವರ್ಷದಿಂದ ಇರುತ್ತೆ. ಕೆಮ್ಮಿ 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 ಪಾಪ ಎದೆ ಉರಿ, ಗಂಟ್ಲು ನೋವು, ಕೆಲವು ಜನಕ್ಕೆ ತಲೆ ಭಾರನೇ ಬಂದ್ಬಿಡುತ್ತೆ. ಅಂಥ ಒಣ ಕೆಮ್ಮನ್ನು ಹೋಗ್ಸೋಕ್ಕೆ ಇವತ್ತು ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ. ಏನು, ಕಫ ಬರಲ್ಲ, ಎಷ್ಟು ಕೆಮ್ಮಿದ್ರೂ ಕಫ ಬರಲ್ಲ. ಈಗ ನಾನು ಕೊಡೋ ಈ ಮದ್ದು ಕಫಾನು ಬರುತ್ತೆ, ಈಜಿಯಾಗಿ ಒಣ ಕೆಮ್ಮು ನಿಂತಬಿಡುತ್ತೆ. ಬಟ್ ಇದು ಹೆಂಗಿರುತ್ತೆ ಅಂದರೆ, ಮನೆಯಲ್ಲೇ ಸಿಗ್ತಕ್ಕಂಥ ಮದ್ದು, ಸಿಂಪಲ್ ಮದ್ದು, ಒಂದು 5 ಐಟಮ್ ಅಷ್ಟೇ, ಎಲ್ಲ ತೊಗೊಂಡು ಮಾಡ್ಬೋದಾ? ಓಕೆ, ಇದಕ್ಕೆ ಬೇಕಾಗುವ ಪದಾರ್ಥಗಳು 5. ಅದು ಯಾವುದಪ್ಪ ಅಂದರೆ, ಮೊದಲನೇದಾಗಿ ಏಲಕ್ಕಿ 2 ಗ್ರಾಮ್. ಏಲಕ್ಕಿ ಚೂರ್ಣ ಬರುತ್ತೆ, ಅಂದರೆ ಮೇಲ್ಗಡೆ ಸಿಪ್ಪೆ ಬಿಡಿ, ಚೂರ್ಣ ತೊಗೊಳ್ಳಿ 2 ಗ್ರಾಮ್. ಆಮೇಲೆ 2 ಗ್ರಾಮ್ ನೆಲ್ಲಿಕಾಯಿ ಚೂರ್ಣ, ನೆಲ್ಲಿಕಾಯಿ ಪುಡಿ ಅಥವಾ ನೆಲ್ಲಿಕಾಯಿ ಪೌಡ್ರು. ನೆಲ್ಲಿಕಾಯಿ ಚೂರ್ಣ ಅಂದರೆ ಗೊತ್ತಾಗುತ್ತಲ್ಲ, ಚೂರ್ಣ ಅಂದರೆ ಕೆಲವು ಗೊತ್ತಾಗಲ್ಲ, ಏನು ಸಾರು ಅಂತಾರೆ, ಹಂಗಾಗಿ ನೆಲ್ಲಿಕಾಯಿ ಪೌಡ್ರು. ಮೂರನೇದಾಗಿ ಬಾಳೆ ಮೆಣಸು, ಬಾಲ ಇರುತ್ತೆ ಹಿಂದೆಗಡೆ, ಮೆಣಸು ಇದೆಯಲ್ಲ, ಮೆಣಸಲ್ಲಿ 4-5 ವಿಧ ಇದೆ. ಅದರಲ್ಲಿ ಬಾಳೆ ಮೆಣಸು ಫ್ರಂಟಲ್ಲಿ ದಪ್ಪ ಇರುತ್ತೆ, ಹಿಂದೆಗಡೆ ಬಾಲ ಇದ್ದಂಗಿರುತ್ತೆ, ಬಾಲ ಮೆಣಸು, ಅದೊಂದು 2 ಗ್ರಾಮ್. ಆಮೇಲೆ ಜ್ಯೇಷ್ಠ ಮಧು, ಅತಿ ಮಧುರಂ ಅಂತ ಇದ್ದೀರಾ, ಇದು ಜ್ಯೇಷ್ಠ ಮಧು, ಅತಿ ಮಧುರಂ ಅಂತ ಕರೀತಾರೆ. ಇದನ್ನು ಜ್ಯೇಷ್ಠ ಮಧು ಅಥವಾ ಜೇಡಿ ಮಧು ಅಂತ ಕರೀತಾರೆ, ಇದು 2 ಗ್ರಾಮ್. ಆಮೇಲೆ ಗಂಧ ಹಣೆಗೆ ಹಚ್ತೀವಲ್ಲ, ಆ ಗಂಧ ಅದೊಂದು 2 ಗ್ರಾಮ್. ಇದು 5 ಐಟಮ್ ಆಯ್ತಲ್ವಾ. ಆಮೇಲೆ ತಾಟಿ ಕಲ್ಸಕ್ಕರೆ ಅಥವಾ ತಾಟಿ ಬೆಲ್ಲ. ಈಗ ಮಾಡುವ ವಿಧಾನ ಏನಪ್ಪ ಮಾಡಬೇಕಂದ್ರೆ, 300 ml ನೀರು, 300 ml ನೀರಲ್ಲಿ ಎಲ್ಲ 2 ಗ್ರಾಮ್ ಹಾಕಿ, ಎಲ್ಲ 2 ಗ್ರಾಮ್ ಹಾಕಿ ಚೆನ್ನಾಗಿ ಕುದಿಸಿ, ಕುದ್ದು 100 ml ಆಗಬೇಕು. 100 ml ಆದಮೇಲೆ ಇದನ್ನು 1 ಲೋಟ ಕುಡ್ಕೊಳ್ಳಿ. ಬೆಳಿಗ್ಗೆ 1 ಲೋಟ, ಸಂಜೆ 1 ಲೋಟ. ಇದು ಕುಡಿತಾ ಬರ್ತಾ ಇದ್ದಂಗ ಕಾಲಕ್ರಮೇಣ ನಿಮ್ಮ ಒಣಕೆಮ್ಮು, ಈ ಒಣಕೆಮ್ಮನ್ನ ನೀವು ಹಂಗೆ ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಒಳಗಡೆ ಹಂಗೆ ಶೇಖರಣೆ ಆಗಿ 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 ನಿಮೋನಿಯಾ ಕನ್ವರ್ಟ್ ಆಗುತ್ತೆ. ನಿಮೋನಿಯಾ ಆಗ್ಬಿಟ್ರೆ ಪಾಪ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬರೋಕ್ಕೆ ಮುಂಚೆನೇ ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅಂತ ಏನು ಹೇಳ್ತಾರೆ, ಬರೋಕ್ಕೆ ಮುಂಚೆನೇ ತಗೊಳ್ಳಿ, ದಯವಿಟ್ಟು ಎಲ್ರಿಗೂ ಒಳ್ಳೇದಾಗುತ್ತೆ. ಸರಿನಾ? ಓಕೆ, ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡೋದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿ ಹರಡಲಿ, ಎಲ್ಲರೂ ಬಾಳಲಿ.